ವಿರೋಧದ ನಡುವೆ ಇಂದಿನಿಂದ ಜಾತಿ ಗಣತಿ ಶುರುವಾಗ್ತಾ ಇದೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ವಿರೋಧದ ನಡುವೆಗೆ ಇಂದಿನಿಂದ ಜಾತಿ ಗಣತಿ ಶುರುವಾಗ್ತಾ ಇದೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. 2 ಲಕ್ಷ ಸಿಬ್ಬಂದಿಯಿಂದ ಕುಟುಂಬದ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. 7 ಕೋಟಿ ಜನರನ್ನ ಸರ್ವೆಗೆ ಒಳಪಡಿಸಲಾಗಿದೆ. ಇದು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಜಾತಿ ಗಣತಿ ಇವತ್ತಿನಿಂದ ನಡೆಯಲ್ಲ. ಸಿಬ್ಬಂದಿ ಕೊರತೆ, ಸಿದ್ಧತೆ ಕೈಗೊಳ್ಳದ ಕಾರಣ ಹಿನ್ನಡೆಯಾಗ್ತಾ ಇದೆ. 3 ದಿನಗಳ ಕಾಲ ವಿಳಂಬ ಆಗುವ ಸಾಧ್ಯತೆ ಕೂಡ ಇದೆ. ಕೆಲ ವಿವಾದ ಗೊಂದಲಗಳ ನಡುವೆ ರಾಜ್ಯಾದ್ಯಂತ ಇವತ್ತಿನಿಂದ ನಾಗರಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗ್ತಾ ಇದೆ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ವ್ಯಾಪ್ತಿಯ ಆಡಳಿತಾತ್ಮಕ ವಿಚಾರ, ಸಿಬ್ಬಂದಿ ಕೊರತೆ, ಸಿಬ್ಬಂದಿ ವಿಳಂಬದ ಹಿನ್ನೆಲೆಯಲ್ಲಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾತ್ರ ಸಮೀಕ್ಷೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇಲ್ಲ. ಅದರ ಬದಲಿಗೆ ಜಿಬಿಎ ಹಾಗೂ ಆಯೋಗ ಸೇರಿ ಸಮೀಕ್ಷೆಯ ಆರಂಭದ ದಿನಾಂಕವನ್ನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಕಟವನ್ನ ಕೂಡ ಮಾಡಲಿದೆ. ಇನ್ನು ಈ ಸಮೀಕ್ಷೆ ಮೂಲಕ ಬೆಂಗಳೂರು ಸೇರಿ ರಾಜ್ಯದ 7 ಕೋಟಿ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಅಧ್ಯಯನ ಕೂಡ ನಡೆಯಲಿದೆ. ಇದಕ್ಕಾಗಿ 60 ಕಾಲಂಗಳಲ್ಲಿ ಈಗಾಗಲೇ 100 ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಆ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಜನರು ಉತ್ತರವನ್ನ ನೀಡಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಹಿನ್ನೆಲೆ 5 ನಗರ ಪಾಲಿಕೆ ಅಡಿಯಿಲ್ಲ ಸರಿಯಾದ ಸಿದ್ಧತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಹಿನ್ನೆಲೆಯಲ್ಲಿ 5 ನಗರ ಪಾಲಿಕೆಗಳ ಅಡಿ ಸರಿಯಾದ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ. ಗಣತಿಗೆ ಈಗಾಗಲೇ ಸೂಕ್ತ ಸಿದ್ಧತೆಯನ್ನ ಮಾಡಿಕೊಂಡಿಲ್ಲ ಗ್ರೇಟರ್ ಬೆಂಗಳೂರಿನಿಂದ. ಇನ್ನು ಗಣತಿ ಸಿಬ್ಬಂದಿಗೆ ತಡವಾಗಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಬಿಎ ಇಂದ ಈಗಾಗಲೇ ಪತ್ರವನ್ನ ಕೂಡ ಬರೆಯಲಾಗಿದೆ. ಪತ್ರವನ್ನ ಬರೆದು ವಿನಂತಿಸಿಕೊಂಡಿದ್ದಾರೆ ಜಿಬಿಎ ಮುಖ್ಯ ಆಯುಕ್ತ. ಯಾವಾಗ ಆರಂಭಿಸ್ತೇವೆ ಅನ್ನೋದನ್ನ ನಾವು ಆದಷ್ಟು ಬೇಗ ತಿಳಿಸ್ತೇವೆ ಅಂತ ಪತ್ರವನ್ನ ಬರೆದಿದ್ದಾರೆ. ಗಣತಿ ಬಗ್ಗೆ ಬೆಂಗಳೂರು ಜಿಲ್ಲಾಧಿಕಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ರಾಜ್ಯಾದ್ಯಂತ ಇವತ್ತಿನಿಂದ ಜಾತಿ ಗಣತಿ ಆರಂಭ ಆಗ್ತಿದ್ರು ಕೂಡ ಬೆಂಗಳೂರಿನಲ್ಲಿ ಸಿಬ್ಬಂದಿ ಕೊರತೆ ಇದೆ. ಜೊತೆಗೆ ಸಿದ್ಧತೆಯ ವಿಳಂಬದ ಹಿನ್ನೆಲೆಯಲ್ಲಿ ಸಮೀಕ್ಷೆ 2-3 ದಿನ ತಡ ಆಗಲಿದೆ ಎಂದು ಜಿಬಿಎ ರಚನೆ ಹಾಗೂ 5 ಪಾಲಿಕೆಗಳ ರಚನೆಯ ಆಡಳಿತಾತ್ಮಕ ಪ್ರಕ್ರಿಯೆಗಳಿಂದ ಸಮೀಕ್ಷೆಗೆ ಸಿದ್ಧತೆ ಸಾಧ್ಯವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಜಿಬಿಎ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಯಾಕೆ ಜಾತಿ ಗಣತಿ ಸಮೀಕ್ಷೆ ತಡ ಆಗ್ತಾ ಇದೆ? 2-3 ದಿನ ಪರ್ಮಿಷನ್ ಅನ್ನ ಕೂಡ ಕೇಳಿದ್ದಾರೆ. ನಾವು ಹೇಳ್ತೀವಿ ಆದಷ್ಟು ಬೇಗ, ಯಾವಾಗ ಮುಂದುವರಿಸ್ತೀವಿ ಅಂತ ಹೇಳಿ ಕೆಲವೊಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ರಿಶ್ಚಿಯನ್ ಜೊತೆಗಿನ 33 ಜಾತಿಗಳಿಗೆ ಆಯೋಗದಿಂದ ಕೋಕನ್ನ ನೀಡಲಾಗಿದೆ. ಒಟ್ಟು 33 ಜಾತಿಗಳನ್ನ ಕೈಬಿಟ್ಟಿದೆ ಹಿಂದುಳಿದ ಆಯೋಗದಿಂದ. ಕ್ರಿಶ್ಚಿಯನ್ ಜೊತೆಗಿನ 33 ಜಾತಿಗಳಿಗೆ ಆಯೋಗದಿಂದ ಕೋಕನ್ನ ಕೊಡಲಾಗಿದೆ. ಒಟ್ಟು 33 ಜಾತಿಗಳನ್ನ ಕೈಬಿಡಲಾಗಿದೆ ಹಿಂದುಳಿದ ಆಯೋಗದಿಂದ. 33 ಹಿಂದೂ ಜಾತಿಗಳ ಪಟ್ಟಿಯಿಂದ ತೆಗೆಯಲು ಈಗಾಗಲೇ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಜಾತಿ ಕೈಬಿಟ್ಟಿದ್ದು ಗಣತಿದಾರರ ಅನುಕೂಲಕ್ಕೆ ಮಾತ್ರ ಎನ್ನಲಾಗ್ತಾ ಇದೆ. ಇನ್ನು ಜಾತಿಗಳ ಪಟ್ಟಿಯಿಂದ ಬೇರೆ ಯಾರಿಗೂ ಕೂಡ ಉಪಯೋಗ ಇಲ್ಲ. ಶೀಘ್ರದಲ್ಲೇ ಐಡೆಂಟಿಫೈ ಮಾಡೋದಕ್ಕೆ ಮಾತ್ರ ಅನುಕೂಲ ಆಗುತ್ತೆ. ಜಾತಿಗಳ ವಿಚಾರದಲ್ಲಿ ಗೊಂದಲವನ್ನ ಸೃಷ್ಟಿಸೋದು ಬೇಕಿರಲಿಲ್ಲ. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಜಾತಿ ಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ಗೊಂದಲವಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಮುಂದೂಡಬೇಕು ಎಂದು ಈಗಾಗಲೇ ಕೆಲವೊಂದಷ್ಟು ನಾಯಕರು ಒಂದು ಸೂಚನೆಯನ್ನ ಕೂಡ ನೀಡಿದ್ರು. ಅದಾದ ಬಳಿಕವೂ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಮೀಟಿಂಗ್ ಅನ್ನ ಮಾಡಿ ಇವತ್ತಿನಿಂದಲೇ ಕೂಡ ಇದನ್ನ ಮುಂದುವರಿಸಬೇಕು ಅಂತ ಹೇಳಿದ್ರು. ಅದಾದ ಬಳಿಕ ಇದೀಗ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಎಲ್ಲವೂ ಕೂಡ. ಈಗ ಕ್ರಿಶ್ಚಿಯನ್ ಜೊತೆಗಿನ 33 ಜಾತಿಗಳೇನಿದ್ದು ಆ ಜಾತಿಗಳಿಗೆ ಆಯೋಗದಿಂದ ಕೋಕನ್ನ ಕೊಡಲಾಗಿದೆ. ವಿವಾದಕ್ಕೆ ಕಾರಣವಾಗಿದ್ದಂತಹ ಕ್ರಿಶ್ಚಿಯನ್ಗೆ ಮತಾಂತರ ಆದಂತಹ
33 ಜಾತಿಗಳನ್ನ ಹಿಂದುಳಿದ ವರ್ಗಗಳ ಆಯೋಗವು ಸಮೀಕ್ಷೆ ನಡೆಸುವ ನಿರ್ಧಾರದಿಂದ ಈಗಾಗಲೇ ಕೈಬಿಟ್ಟಿದೆ. ಹೀಗಾಗಿ ಮತಾಂತರ ಏನಾದರೂ ಆಗಿದ್ರೆ ಅವರು ಯಾವ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಅದನ್ನೇ ಫಿಕ್ಸ್ ಎನ್ನಲಾಗ್ತಾ ಇದೆ. ಈಗ ಆ 33 ಜಾತಿಗಳನ್ನ ಕೈ ಬಿಡಲಾಗ್ತಾ ಇದೆ. ಹಾಗಾದ್ರೆ ಆ 33 ಜಾತಿಗಳ ವಿವರಗಳು ಏನು ಅಂತ ನೋಡೋದಾದ್ರೆ, ಲಿಸ್ಟ್ ನಿಂದ ಡ್ರಾಪ್ ಡೌನ್ ಆದ 33 ಜಾತಿಗಳ ವಿವರ ನೋಡೋದಾದ್ರೆ ಅಕ್ಕಸಾಲಿಗ, ಬಣಜಿಗ, ಬಾರಿಕಾರ್, ಕ್ರಿಶ್ಚಿಯನ್ ಸೇರಿದಂತೆ ಸಾಕಷ್ಟು ಜಾತಿಗಳಿವೆ. ಬೆಸ್ತರು, ಬಿಲ್ಲವ, ಬ್ರಾಹ್ಮಣ, ಚರೋಡಿ ಕ್ರಿಶ್ಚಿಯನ್ ಕೂಡ ಇದರಲ್ಲಿ ಸೇರ್ಪಡೆಯಾಗಿದ್ದಾರೆ. ದೇವಾಂಗ, ಈಡಿಗ, ಗೊಲ್ಲ, ಗೌಡ ಕ್ರಿಶ್ಚಿಯನ್, ಜೊತೆಗೆ ಗೊಂಡ, ಲಾಲಗೊಂಡ, ಜಲಗಾರ ಕ್ರಿಶ್ಚಿಯನ್ ಕೂಡ ಇದರಲ್ಲಿ ಸೇರ್ಪಡೆಯಾಗ್ತಾ ಇದೆ. ಜಂಗಮ, ಕಮ್ಮ, ಕಮ್ಮನಾಯ್ಡು ಕ್ರಿಶ್ಚಿಯನ್ ಕೂಡ ಇದರಲ್ಲಿ ಸೇರ್ಪಡೆಯಾಗ್ತಾ ಇದೆ. ಇನ್ನು ಕಂಸಾಳಿ, ಕಂಸಾಳೆ, ಮಡಿವಾಳ ಕ್ರಿಶ್ಚಿಯನ್ ಕೂಡ ಇದರಲ್ಲಿ ಸೇರ್ಪಡೆಯಾಗ್ತಾ ಇದೆ. ಮಾಂಗ, ನಾಡರ್, ಪಡೆಯಾಚಿ ಕ್ರಿಶ್ಚಿಯನ್ ಕೂಡ, ಇನ್ನು ಕುರುಬ, ರೆಡ್ಡಿ, ಮೊದಲಿಯಾರ್ ಕ್ರಿಶ್ಚಿಯನ್ ಕೂಡ ಇದರಲ್ಲಿ ಸೇರ್ಪಡೆಯಾಗ್ತಾ ಇದೆ. ನೇಕಾರ, ಸುದ್ರಿ, ಸೆಟ್ಟಿ, ಬಲಿಜ ಕ್ರಿಶ್ಚಿಯನ್ ಕೂಡ, ಜೊತೆಗೆ ತಿಗಳ, ತುಳು, ವೇಶ್ಯ, ಶೆಟ್ರು ಕ್ರಿಶ್ಚಿಯನ್ ಕೂಡ ಸೇರ್ಪಡೆಯಾಗ್ತಾ ಇದೆ. ವಿಶ್ವಕರ್ಮ, ಒಕ್ಕಲಿಗ, ವೈಶ್ಯ, ಬ್ರಾಹ್ಮಣ ಕ್ರಿಶ್ಚಿಯನ್ ಕೂಡ ಇದರಲ್ಲಿ ಸೇರ್ಪಡೆಯಾಗ್ತಾ ಇದೆ. ಇದೀಗ ಈ 33 ಜಾತಿಗಳನ್ನ ಆಯೋಗದಿಂದ ಕೈಬಿಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಈಗಾಗಲೇ ಈ 33 ಏನು ಈಗ ಮೇಲ್ಕಂಡೆ ಜಾತಿಗಳನ್ನ ಹೇಳ್ತಾ ಹೋದ್ವಿ, ಆ ಎಲ್ಲ ಜಾತಿಗಳನ್ನ ಇವತ್ತು ಆಯೋಗದಿಂದ ಕೈ ಬಿಡಲಾಗಿದೆ. ಇನ್ನು ಇವತ್ತಿನಿಂದ ಜಾತಿ ಗಣತಿ ಸರ್ವೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಈಗಾಗಲೇ 60 ಪ್ರಶ್ನೆಗಳನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ. ಕೆಲವೊಂದಷ್ಟು ದಾಖಲೆಗಳನ್ನ ಅವರು ನೀಡಲೇಬೇಕು. ಆಧಾರ್ ಕಾರ್ಡ್ ಸೇರಿದಂತೆ, ರೇಷನ್ ಕಾರ್ಡ್ ಸೇರಿದಂತೆ ಎಲ್ಲಾ ದಾಖಲೆಗಳನ್ನ ನೀಡಬೇಕಾಗುತ್ತೆ. ಅದರ ಜೊತೆಗೆ ಅವರ ಹೆಸರು, ಲಿಂಗ, ಅವರ ಯಾವ ಊರಿನಲ್ಲಿದ್ದಾರೆ, ಅವರ ವಿಳಾಸ ಏನು, ಯಾವ ಕೆಲಸವನ್ನ ಮಾಡ್ತಿದ್ದಾರೆ, ಏನು ವ್ಯಾಸಂಗವನ್ನ ಮಾಡಿದ್ದಾರೆ, ಮದುವೆ ಆಗಿದ್ಯಾ ಇಲ್ವಾ, ಅವರ ವಾರ್ಷಿಕ ಆದಾಯ ಎಷ್ಟು ಬರ್ತಾ ಇದೆ, APL ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಎಲ್ಲಾ ಮಾಹಿತಿಯನ್ನ ಇವತ್ತು ಕಲೆ ಹಾಕಲಾಗುತ್ತೆ. ಅದಾದ ಬಳಿಕ ಇವತ್ತು 60 ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಅಕ್ಟೋಬರ್ 7ನೇ ತಾರೀಕುವರೆಗೂ ಈ ಜಾತಿ ಗಣತಿ ಸಮೀಕ್ಷೆ ಮುಂದುವರಿಯುತ್ತೆ.